ಇದ್ರೊಳಗಡೆ ಏನಿದೆ ಅಂತ ನನಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಬಂದಿತ್ತು. ಸರಿ ಸರಿ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೇನೆ. ಗೌರಿ, ಹೆದರ್ಕೋಬೇಡ ಕಣೆ, ಯಾರಾದ್ರೂ ಬಂದ್ಬಿಡ್ತಾರೆ, ಬೇಗ ತೆಗೆ. ಸರಿ ಸರಿ. ಯಾಕೆ ತೆಗೆಯಕ್ಕಾಗ್ತಿಲ್ವಾ? ಅಕ್ಕ, ತುಂಬಾ ಹಳೆ ಬೀಗ ಅನ್ಸುತ್ತೆ, ಅದಕ್ಕೆ ಒಪ್ಪನೇ ಆಗ್ತಿಲ್ಲ. ದೇವ್ರೆ ದೇವ್ರೆ, ದಯವಿಟ್ಟು ಯಾರು ಬರ್ದೇ ಇರೋ ಹಾಗೆ ನೋಡ್ಕೊಳಪ್ಪ. ಮೊದಲೇ ಮಾವ ಇಟ್ರಂಗ್ ಸುದ್ದಿಗೆ ಹೋಗ್ಬೇಡ ಅಂತ ಹೇಳಿದ್ದಾರೆ, ಅವ್ರು ಗೊತ್ತಾದ್ರೆ ಅಷ್ಟೇ ಕತೆ. ಅಯ್ಯೋ ಅಕ್ಕ, ಹೆದರಿಸ್ಬೇಡ, ಯಾರು ಬರಲ್ಲ, ಸುಮ್ಮನೆ ಇರು. ಏನೇ ಇದು? ಅಯ್ಯೋ, ಯಾರೋ ಹೋಗ್ತಾ ಇರ್ತಾರೆ, ಅದಕ್ಕೆ ಬೊಗಳುತ್ತಾ ಇರುತ್ತೆ, ಏನಾಗಲ್ಲ. ಅಕ್ಕ, ಓಪನ್ ಆಯ್ತು. ಏನಿದು ಗೆಜೆಟ್ ಸೌಂಡ್? ಪಕ್ಕದ ರೋಡಲ್ಲಿರೋ ಪಿ ಜಿಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಲ್ಲ, ಈಗ ಯಾವ ಇವೆಂಟು ಇಲ್ವಲ್ಲ, ಯಾಕೆ ಹಿಂಗೆ ಅವಳಿ ಕೊಡ್ತಾ ಇದ್ದಾರೆ? ಎಲ್ಲೋದೋಳು ಗಿರಿ? ಮತ್ತೆ ಸೌಂಡ್. ಇದು ಪಕ್ಕದ ರೋಡಿಂದ ಬರ್ತಾ ಇರೋ ಸೌಂಡ್ ಥರ ಇಲ್ವಲ್ಲ, ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಬರ್ತಾ ಇದೆ. ಓ, ಚೀಟಿ ದುಡ್ಡಲ್ಲಿ ಹೊಸ ಗೆಜ್ಜೆ ತೊಗೊಂಡಿರ್ಬೇಕು, ಅಥವಾ ಹಳೆ ಗೆಜ್ಜೆನ ಪಾಲಿಷ್ ಮಾಡಿಸಿ ನನಗೆ ತೋರ್ಸೋಕ್ಕೆ ಈ ಥರ ಆಟ ಆಡ್ತಿರ್ಬೇಕು. ಯಾರೋ ಪಾಸೋದಂಗೈತಲ್ಲ. ಓ, ಕಳ್ಳಿ ಗಿರಿನಾ? ಐ ಕ್ಯಾಚ್ ಯು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುತ್ತಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಬಿಟ್ಟೆ. ಗಿರಿ ಗಿರಿ ಗಿರಿ, ಇಲ್ವಲ್ಲ. ದೇವ್ರ ಮನೆಯಲ್ಲಿದೆಯಾ? ಗಿರಿ, ಅಕ್ಕಿ ಡಬ್ಬದಲ್ಲಿ ಏನಾದರೂ ಬಚ್ಚಿಟ್ಕೊಂಡಿರ್ಬೋದಾ? ಇಲ್ಲ ಇಲ್ಲ, ಆ ಡಬ್ಬದಲ್ಲಿ 10 kg ಅಕ್ಕಿಗಿಂತ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ. ಬೇರೆ ಎಲ್ಲೋದ್ಲುಳು? ಹೇ ಗಿರಿ ಗಿರಿ, ಮೊದಲೇ ಮಧ್ಯರಾತ್ರಿ, ನನಗೆ ಭಯ ಜಾಸ್ತಿ, ಗೊತ್ತಲ್ವ ನಿನಗೆ? ಎಲ್ಲಿದ್ಯಾ ಗಿರಿ? ಯಾಕೆ ಹಿಂಗೆ ಆಟ ಆಡಿಸ್ತಾ ಇದೆಯಾ? ನೀನಾ? ನಾನೇ. ಯಾಕ್ರಿ?
ಏನಾಯ್ತು? ಯಾಕೆ ಹೇಗಿದ್ದೀರಾ? ಅದು ಇಕ್ಕಿದಂಗೆ ಗೆಜ್ಜೆ ಸೌಂಡ್ ಬಂತು. ಪಕ್ಕದಲ್ಲಿ ನೋಡಿದೆ ನೀನು ಇರಲಿಲ್ಲ. ನೀನೇನಾದ್ರು ಆಟ ಆಡಿಸ್ತಿರ್ಬೋದು ಅಂದ್ಕೊಂಡು ನೋಡೋಣ ಅಂತ ಬಂದೆ. ನೀನು ನೋಡಿದ್ರೆ ಇಲ್ಲಿ ನಿಂತಿದ್ಯಾ. ಗೆಜ್ಜೆ ಶಬ್ದನಾ? ಗೆಜ್ಜೆ ಶಬ್ದನಾ? ಇಷ್ಟೊತ್ತವ್ರು ಯಾರೀ ಗೆಜ್ಜೆ ಹಾಕೊಂಡು ಓಡಾಡ್ತಾರೆ? ನಾನಂತೂ ಗೆಜ್ಜೆ ಹಾಕೊಂಡಿಲ್ಲಪ್ಪ. ಬೇಕಾದ್ರೆ ಇಲ್ಲಿ ನೋಡಿ. ಇಲ್ಲಿ ನೋಡ್ರಿ, ಹಾಕೊಂಡಿದ್ದೀನ. ಹೇ ಗಿರಿ, ಯಾಕೆ ಹಿಂಗಾಡ್ತಾ ಇದೆಯಾ ನೀನು? ನನಗೆ ಭಯ ಆಗ್ತಾ ಇದೆ. ವಿಷ್ಣುದಾದ ಅವ್ರು ನೋಡ್ರಿ, ಚೆಲುವೆ ನೀನು ನಕ್ಕರೆ ನನ್ನ ಬಾಳು ಸಕ್ಕರೆ ಅಂತ ಹೇಳಿದ್ದಾರೆ. ನೀವು ನೋಡಿದ್ರೆ ಇಂಥ ಚೆಲುವೆ ನೋಡಿದ್ರು ಭಯ ಪಡ್ತಾ ಇದ್ದೀರಲ್ಲ. ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ? ಇವಳು ವರ್ತನೆನೇ ವಿಚಿತ್ರವಾಗಿದೆಯಲ್ಲ. ಯಾಕೆ ಹಿಂಗೆ ವ್ಯತ್ಯಾಸವಾಗಿ ಆಡ್ತಿದ್ದಾಳೆ? ಏನು ಅಂದ್ರೆ ಇಲ್ಲಿ ಏನ್ ವ್ಯತ್ಯಾಸವಾಗಿ ಆಡ್ತಿದ್ದೀನಿ? ಏನ್ ವಿಚಿತ್ರವಾಗಿ ಆಡ್ತಿದ್ದೀನಿ? ನೀವ್ಯಾಕೆ ಹೀಗೆ ಆಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಬನ್ನಿಪ್ಪ, ಮಲ್ಕೊಳ್ಳಿ. ನಾನು ಖುಷಿಯಾಗಿದ್ದೀನ? ಗಿರ್ಜಾರೇ, ಗಿರ್ಜಾ ರೀ, ಗಿರ್ಜಾ ಇಷ್ಟು ಕೂತ್ರು ತಿರುಗ್ತಲ್ವಲ್ಲ ರೀ. ಗಿರ್ಜಾ, ನಾನು ರೀ ಸಂಧ್ಯಾ ಬಂದಿದ್ದೀನಿ. ಯಾಕೆ ತಿರುಗ್ತಾ ಇಲ್ಲ ಇವರು? ಓ, ಬೇರೆ ಯಾರಾದರೂ ಸಂಧ್ಯಾ ಅನ್ಕೊಂಡ್ರೋ ಏನೋ. ರೀ ಗಿರ್ಜಾ, ನಾನು ರೀ ಸೋಷಿಯಲ್ ಸಂಧ್ಯಾ ಬಂದಿದ್ದೀನಿ. ತಿರುಗ್ರಿ ಈ ಕಡೆ. ಅಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಯಾವತ್ತೂ ಇವ್ರ ಜೊತೆ ನಲ್ಲಿ ಹತ್ರ ನಿಂತ್ಕೊಂಡು ಜಗಳ ಮಾಡಿಲ್ಲ. ಅಕ್ಕಪಕ್ಕದವ್ರ ಹತ್ರ ಇವ್ರ ಬಗ್ಗೆ ನಾನಂತೂ ಏನು ಹೇಳಿಲ್ಲ. ಆದರೂ ಯಾಕೆ ಇವ್ರ ಮಾತಿಲ್ಲ, ಕತೆ ಇಲ್ಲ? ಗಿರ್ಜಾ ರೀ, ಗಿರ್ಜಾ ರೀ, ಗಿರ್ಜಾ ರೀ, ನಾನು ರೀ ಸಂಧ್ಯಾ. ಸಂಧ್ಯಾ ಒಂದು ರಾಗದ ಹೆಸರು ಗೊತ್ತೇ? ಸಂಧ್ಯಾ ರಾಗ. ಏನು ರೋಗದ ಹೆಸರ? ಮಾತಿನ ಮೇಲೆ ನಿಗಾ ಇರಲಿ ಸಂಧ್ಯಾ ಅವರೇ. ರೋಗ ಅಲ್ಲ, ರಾಗ. ಹೌದಾ? ಗಿರ್ಜವ್ರೆ, ಯಾಕ್ರಿ ಇವತ್ತು ಒಂಥರ ಇದ್ದೀರಾ? ನಾನೇನು ಹಾಂ, ಒಂಥರ ಅಲ್ಲ, ನಾನು ನಾನಾ ಥರ ಇರ್ತೀನಿ. ಓಹೋ, ಗೊತ್ತಾಯ್ತು ಬಿಡಿ. ತಮಾಷೆ ಮಾಡ್ತಿದ್ದೀರಾ? ಸದ್ದು. ತಮಾಷೆಗೆ ಇಲ್ಲಿ ಅವಕಾಶವೇ ಇಲ್ಲ. ಜೈ ಮುಘೋರ್. ಓಹೋ, ಮುಗೋರ ಏನ್ರಿ ಅದು? ಹೋಗ್ರಿ, ನೀವು ತುಂಬ ಕಾಮಿಡಿ ಮಾಡ್ತೀರ. ಏನ್ರಿ ಗಿರ್ಜಾ, ಸಾಂಬಾರ್ ಇಷ್ಟೊಂದು ಗಮ್ಮಂತಿದೆ. ಹೌದಾ? ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಜಾಸ್ತಿ ನೀರು ಹಾಕಿ ಅನ್ನನ ಮೆದುಗ್ ಮಾಡ್ಕೊಂಡ್ರೆ ಮಿದ್ಕೊಂಡೇ ತಿನ್ಬಿಡ್ಬೋದು. ಹಾಗಿದ್ರೆ ತಗೊಳ್ಳಿ. ಅಯ್ಯಯ್ಯೋ, ಬೇಡ ಬಿಡ್ರಿ, ಇಷ್ಟ ಆಯ್ತು ಅಂತ ಹೇಳ್ದೆ ಅಷ್ಟೇ. ಅಯ್ಯೋ ಪರವಾಗಿಲ್ಲಪ್ಪ, ಹೆದರ್ಕೊಳ್ಬೇಡಿ, ತಗೊಳ್ಳಿ. ಅದು ಸಾರ್ ಮಾಡಿಲ್ಲ ಅಂತ ಹೇಳೋದಕ್ಕೆ ಗಂಡನ ಹತ್ರ ಹೆದರ್ಕೋಬೇಕು, ಸಾರ್ ಬೇಡ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಯಾಕೆ ಹೆದರ್ಕೋಬೇಕು? ಈಗ ನೀವು ತಗೋಬೇಕಷ್ಟೇ. ಇಷ್ಟೊತ್ತು ಬಲವಂತ ಮಾಡ್ತಿದ್ದೀರಾ. ಬಿಟ್ಟಿಯಾಗಿ ಬರೋ ಸಾರು ಯಾಕೆ ಬೇಡ ಅನ್ಬೇಕು? ಆದ್ರೆ ಲೋಟ ತಂದಿಲ್ವೇ?
ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ತಗೊಳ್ಳಿ, ತಗೊಂಡೋಗಿ. ಏನ್ರಿ ಗಿರ್ಜಾ ಇದು? ಲೋಟ ತಗೊಂಬಂದ್ರೇನೆ 4 ಮಾತಾಡ್ತಿದ್ರಿ, ಇವತ್ತು ಪಾತ್ರೆನೇ ಕೊಡ್ತಿದ್ದೀರಾ? ದಾನ ಕೊಡೋದ್ರಲ್ಲಿ ಒಂಥರ ಸುಖ ಇದೆ ಕಣ್ರಿ ಸಂಧ್ಯಾ ಅವರೇ. ನಾನೇನೋ ಸುಮ್ಮನೆ ಹೇಳ್ದೆ, ನೀವು ಅದನ್ನೇ ಇಟ್ಕೊಂಡಿದ್ದೀರಲ್ಲ. ಪರವಾಗಿಲ್ಲ, ಬೇಡ ಬಿಡಿ ಗಿರಿಜಾ. ಅಂದ್ರೆ ಚೆನ್ನಾಗಿಲ್ಲ ಅಂತನಾ? ನಾನು ಮಾಡಿದ್ ಹಿಡ್ಸಿಲ್ವಾ? ಅದೇನು ಟೈಟ್ ಬಟ್ಟೆನಾ ಇಡ್ಸಲ್ಲ ಅನ್ನೋದಕ್ಕೆ? ಇಡೀ ಪಾತ್ರೆನೇ ಕೊಡ್ತಿದ್ದೀರಲ್ಲ, ಅದಕ್ಕೆ ಬೇಡ ಅನ್ನಪ್ಪ. ಈಗ ನೀವು ತಗೋತಿರೋ ಇಲ್ವೋ ಅಷ್ಟು ಹೇಳಿ ಸಾಕು. ಮಿಕ್ಕಿದ್ದನ್ನ ಏನ್ ಮಾಡ್ಬೇಕು ಅಂತ ನಾನು ನೋಡ್ಕೋತೀನಿ. ತಗೋತೀನಿ. ಯಪ್ಪ. ರಾಮಚಂದ್ರನ ಪೂಜಿಸಿ ಸೇವಿಸಿ. ರಾತ್ರಿ ಐರನ್ ಮಾಡಿಟ್ಟಿದ್ನಲ್ಲ ಗಿರೇ, ಐರನ್ ಮಾಡಿಟ್ಟಿದ್ದ ಬಟ್ಟೆ ಕಾಣಿಸ್ತಾ ಇಲ್ಲ ಗಿರೇ. ಮನುಷ್ಯ ಕಾಣೆ ಆದ್ರೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಪ್ರಕಟಣೆ ಕೊಡಬಹುದು. ಬಟ್ಟೆನೇ ಕಾಣೆ ಹಾಕ್ಬಿಟ್ರೆ ಏನು ಅಂತ ಪ್ರಕಟಣೆ ಕೊಡೋದು? ಮ್ಯಾಟ್ರೇ ಸಿಗಲ್ಲ ಗಿರೇ. ಗಿರೇ, ಬಂದಿದ್ದೀನಿ ಅಂತ ಹೇಳಕ್ಕಾಗಲ್ವಾ? ಎಷ್ಟು ಭಯ ಆಯ್ತು ಗೊತ್ತಾ? ನಾನು ಬಂದೆ, ನಾನು ನಿಂತೆ, ನಾನು ನೋಡ್ದೆ. ಯಾಕೆ ಕಾಣ್ಲಿಲ್ವೇನು? ರಿಲ್ಯಾಕ್ಸ್. ಬೆನ್ನಿಂದ ಬಂದು ನಿಂತ್ಕೊಂಡು ಕಾಣ್ಲಿಲ್ವೇನು ಅಂತ ಕೇಳಿದ್ರೆ ನನ್ನ ಬೆನ್ನಿಗೇನು ಕಣ್ಣ ಇದೆ ಅಥವಾ ನನ್ನ ಬೆನ್ನನ್ನೇ ಕಣ್ಣು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ಕಲ್ಪನಾ ತರ ಮಾತಾಡಿದ್ರೆ ಸಾಯಿ ಕುಮಾರ್ ತರ ಮಾತಾಡಕ್ ನನಗೂ ಬರುತ್ತೆ. ಹೌದು ಅಂದ್ರೆ ಒಳ್ಳೇದೇ. ಇನ್ನೊಬ್ರ ತರ ನಾವಿಲ್ದೇ ಇರಬಹುದು, ಆದ್ರೆ ಇನ್ನೊಬ್ರ ತರ ಮಿಮಿಕ್ರಿ ಮಾಡ್ಬೋದಲ್ವೇನು? ಹೋಗಿರಿ, ಯಾಕೆ ಬೆಳಗ್ಗೆ ಹಿಂಗ್ ಟಾರ್ಚರ್ ಕೊಡ್ತಾ ಇದ್ಯಾ? ನೀನ್ ನಾರ್ಮಲ್ ಆಗೇ ಮಾತಾಡ್ತಾ ಇಲ್ವಲ್ಲೇ? ರಾತ್ರಿ ಐರನ್ ಮಾಡಿಟ್ಟು ಶರ್ಟು ಪ್ಯಾಂಟು ಎಲ್ಲಿ? ಅದನ್ನ ಹೇಳ್ಬೋದ್ಲು. ಹಾ, ಆ ಪ್ಯಾಂಟ್ ಶರ್ಟಾ ಕೊಟ್ಬಿಟ್ಟೆ. ಬಿಟ್ಟೆ. ಅಯ್ಯೋ ಗಿರಿ, ಅದೇನು ಕೊಳೆ ಆಗಿರ್ಲಿಲ್ಲ. ಏನಕ್ಕೆ ಡ್ರೈ ವಾಶ್ ಕೊಟ್ಟೆ? ಡ್ರೈ ವಾಶ್ ಅಲ್ಲ ಅಂದ್ರೆ ವಾಶ್ ಔಟ್ಗೆ. ವಾಶ್ ಔಟ್ ಅಂದ್ರೆ ಪಾತ್ರೆ ಮಾರೋ ಇಸ್ಮಾಯಿಲ್ ಬಾಯಿಗೆ ನಿಮ್ ಶರ್ಟು ಪ್ಯಾಂಟನ್ನ ಕೊಟ್ಬಿಟ್ಟೆ. ಇಸ್ಮಾಯಿಲ್ ಬಾಯಿ ಕೊಟ್ಬಿಟ್ಯಾ? ಕೊಟ್ಬಿಟ್ಟೇನು ಕಾಫಿ ಮಾಡೋ ಪಾತ್ರೆ ತಗೊಂಡ್ಯಾ ಇಲ್ಲ ಅನ್ನ ಬಡಿಸೋ ಸೌಟ್ ತಗೊಂಡ್ಯಾ? ಖುಷಿ ತಗೊಂಡೆ, ಸಂತೋಷ ತಗೊಂಡೆ. ಖುಷಿಗೆ ಸಂತೋಷ ಕೊಟ್ಯಾ? ಏ ಗಿರಿ, ಆ ಪ್ಯಾಂಟ್ ಶರ್ಟ್ ಹೊಲ್ಸೋದಕ್ಕೆ ನಾನು 500 ರೂಪಾಯಿ ಕೊಟ್ಟಿದ್ದೀನಿ. ಖುಷಿ ಕೊಟ್ಲಂತೆ. ಖುಷಿಗೆ ಕೊಡೋದ್ರಲ್ಲಿ ಒಂಥರ ಸುಖ ಇದೆ ಅಂದ್ರೆ. ಅಯ್ಯೋ ಗಿರಿ, ಏನೇ ಮಾತಾಡ್ತಾ ಇದೀಯ ನೀನು? ನಿನಗೆ ತಲೆಗೆಲ್ಲ ಕೆಟ್ಟಿದ್ದೀನಿ. ನನಗೇನು ಏನ್ ಮಾತಾಡತ್ತೀರಿ ನೀವು? ಖಬರ್ ಆಯ್ತೋ ಇಲ್ಲ ನಿಮ್ಗ? ಏ ಗಿರಿ, ಏನ್ ಇದಕ್ಕಿದಂಗೆ ಕರ್ನಾಟಕದ ಮೂಲೆ ಮೂಲೆ ಸುತ್ಕೊಂಡು ಬರ್ತಾ ಇದೆಯಾ? ನಾನೇನು ಬೇರೆ ಥರ ಹೇಳಲಿಲ್ಲ, ಲಾಸ್ ಆಯ್ತಲ್ಲ ಅಂತ ಹೇಳಿದೆ ಅಷ್ಟೇ. ಹೋಗ್ಲಿ ಬಿಡು. ಬೇರೆ ಶರ್ಟು ಪ್ಯಾಂಟು ಒಣಗಾಕಿರ್ತೀಯಲ್ಲ, ಅದನ್ನೇ ಹಾಕೊಂಡು ಹೋಗ್ತೀನಿ. ಓ ಗಿರಿ, ಟೈಮ್ ಆಯ್ತು, ಬೇಗ ಬಾ. ಹೊಟ್ಟೆ ಅನ್ಕೊಂಡ ಓಡಾಡ್ತಾ ಇದೆ. ಬಂದೆ, ತಂದೆ. ನಾನ್ ಬಂದೆ. ನಾಷ್ಟ ಬಡಿಸ್ಲೇನ್ರಿ? ಇದೇನಮ್ಮ ನಾಷ್ಟ ಬಡಿಸ್ಲೇನ್ರಿಂದ? ಒಳ್ಳೆ ಉತ್ತರ ಕರ್ನಾಟಕದವ್ರ ಥರ ಮಾತಾಡ್ತಿದ್ಯಲ್ಲ. ಸುಮ್ಮನೆ ತಮಾಷೆಗೆ. ಪರವಾಗಿಲ್ಲ, ಬಡಿಸಮ್ಮ. ಅಮ್ಮ ತಾಯೇ, ಊಟ ಅಂದ್ರೆ ಹಾಕಮ್ಮ ಒಂಚೂರು. ಹಸುವಾಗ್ತಿದ್ಯೇನಪ್ಪ? ಬಂದೆ, ತಂದೆ. ಹುಡ್ಸಿದ್ಯಾವ್ರು ಹುಲ್ ಮೇಯ್ಸಂಗಿಲ್ಲ. ಬಂದಪ್ಪ, ಬಂದೆ. ಏ ಗಿರಿ, ಬಂದೆ.
ಬಂದೆ. ಏನ್ ಅಕ್ಕ ಅಕ್ಕ ನಿಂತ್ಕೊಳ್ಳೆ. ಗಿರ್ಜಮ್ಮ ನಿಂತ್ಕಡಿ ಮರ್ರೆ. ಅಪ್ಪ ಏನಪ್ಪ ಮಾಡ್ತಾ ಇದ್ದಾಳೆ ಇವಳು? ಅವಳ ಭಾಷೆ, ಅವಳ ನಡವಳಿಕೆ ಎಲ್ಲ ವಿಚಿತ್ರವಾಗಿದೆಯಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಅವಳ ಮುಖದಲ್ಲಿ ಏನೋ ಬದಲಾವಣೆ ಆಗ್ತಿದೆ, ಏನು ಅಂತ ಗೊತ್ತಿಲ್ಲ. ಏನಾಗಿರ್ಬೋದು? ಅಕ್ಕಂಗೆ ನಿಜವಾಗ್ಲೂ ಏನೋ ಆಗಿದೆ. ಆ ಟ್ರಂಕಿಂದನೇ ಏನಾದರೂ ಸಮಸ್ಯೆನಾ? ಗಿರೆ, ಗಿರೆ, ಕೂಗಿದ್ರು ಹೋಗ್ತಾನೆ ಇದೆಯಲ್ಲ, ಎಲ್ಲಿ ಹೋಗಿದ್ದೆ? ಭಿಕ್ಷದವನಿಗೆ ತಿಂಡಿ ಕೊಡಕ್ ಹೋಗಿದ್ದೆ. ಪಾತ್ರೆ ಸಮೇತ? ಅಷ್ಟು ಕೊಟ್ಬಿಟ್ಟೆ. ಪಾಪ ಅವನು ಎಷ್ಟು ಖುಷಿ ಪಟ್ಟ ಗೊತ್ತಾ? ದಾನ ಕೊಡೋದ್ರಲ್ಲಿ ಎಷ್ಟು ಖುಷಿ ಇದೆ, ಸಂತೋಷ ಇದೆ. ಬಿಟ್ಕೊಡೋದ್ರಲ್ಲಿ ಏನೋ ಆನಂದ ಇದೆ. ಅಲ್ಲಪ್ಪ, ಇವಳಿ ಥರ ತಿಂಗಳಿಗೊಂದ್ಸರಿ ಬದಲಾಗ್ಬಿಟ್ರೆ ನಾವೆಲ್ಲೋಗಿ ಸಾಯೋದು. ಹೊಟ್ಟೆ ಹಚ್ಚಿದ್ದೆ ಕಣೋ. ಕಾಶವ್ರೆ, ಅಪ್ಪನಿಗೆ ಏನಾದ್ರು ತಿಂಡಿ ವ್ಯವಸ್ಥೆ ಮಾಡಿ. ಬಾವ ನಿಮಗೆ? ನಾನು ಆಫೀಸ್ ಹತ್ರ ತಿನ್ಕೊಳ್ತೀನಿ. ಯಜಮಾನ್ರೆ, ತಿಂಡಿ ಬಗ್ಗೆ ಟೆನ್ಷನ್ ಮಾಡಬೇಡಿ, ನಾನೇ ತಿಂಡಿ ತಗೋಬತ್ತೆ. ಎಲ್ಲ ಇಲ್ಲೇ ತಿಮ್ಮ. ಹಾಂ ಬೇಗ ತಂಬರ. ಆಯ್ತು. ಶಿವಸು, ಊಟಕ್ಕೆ ಯಾಕೆ ಬಂದಿಲ್ಲ? ಅದು ಯಾಕೋ ಮನ್ಸರಿ ಇಲ್ಲ ಮಾಡಿದ್ಮೇಲೆ ಅದಕ್ಕೆ. ಏನಾಯ್ತು ಸರ್? ಅದು ನನ್ನ ಹೆಂಡತಿ ಗಿರಿ ನಿನ್ನೆಯಿಂದ ಒಂಥರ ಆಡ್ತಿದ್ದಾಳೆ. ರಾತ್ರಿ ಹೊಂದಲ್ಲಿ ನೋಡ್ತೀನಿ, ಪಕ್ಕದಲ್ಲಿ ಇರಲಿಲ್ಲ. ಹುಡ್ಕೊಂಡು ಬಂದೆ, ಬಾತ್ರೂಮಿಂದ ಆಚೆ ಬರ್ತಾ ಇದ್ಲು. ಏನು ಮಾಡ್ತಾ ಇದ್ದೆ ಅಂತ ಕೇಳಿದ್ರೆ ಸ್ನಾನ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಅಲ್ಲ, ಮಧ್ಯರಾತ್ರಿಲಿ ಯಾರಾದರೂ ಸ್ನಾನ ಮಾಡ್ತಾರಾ? ಎಂಪ್ಲಾಯೀಸ್ ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಇವರಿಬ್ರು ಮಾತ್ರ ಕಾನ್ಫರೆನ್ಸ್ ರೂಮಲ್ಲಿ ಕೂತ್ಕೊಂಡು ಏನೋ ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡ್ತಿದಾರಲ್ಲ. ಇವರಿಬ್ರು ಮತ್ತೆ ಏನೋ ನಡೀತಿದೆ. ಅದ್ಬಿಡಿ, ಇವತ್ತು ಬೆಳಗ್ಗೆ ಆಫೀಸಿಗೆ ಬರೋಕ್ಕೆ ಶರ್ಟು ಪ್ಯಾಂಟು ಐರನ್ ಮಾಡಿಟ್ಟಿದ್ದೆ. ಯಾರೋ ಕೇಳಿದ್ರು ಅಂತ ದಾನ ಮಾಡಿಬಿಟ್ಟಿದ್ದಾಳೆ. ತಿಂಡಿ ಕೊಟ್ಟಿದ್ಲು, ಇನ್ನೇನು ತಿನ್ನಬೇಕು ಅಷ್ಟರಲ್ಲಿ ಯಾರೋ ಬಂದು ಕೇಳಿದ್ರು ಅಂತ ತಟ್ಟೆಲಿದ್ದಿದ್ದು, ಕಿಚನಲ್ಲಿದ್ದಿದ್ದು ಎಲ್ಲ ದಾನ ಮಾಡಿಬಿಟ್ಲು. ಅವಳು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನು ಮಾತಾಡ್ತಿದ್ದಾರೆ ಕೇಳಿಸ್ತಿಲ್ವಲ್ಲ. ಇಷ್ಟಕ್ಕೆಲ್ಲ ಯಾರಾದರೂ ಊಟ ಬಿಟ್ಟು ಕೊಡ್ತಾರಾ? ತಗೊಳ್ಳಿ, ನನಗೊಂದು ಬಾಕ್ಸು, ನಿಮ್ಗೊಂದು ಬಾಕ್ಸ್. ಅಯ್ಯೋ ಬೇಡ ಪಾಪ, ನೀವು ಕಡಿಮೆ ತಂದಿರ್ತೀರಾ, ನೀವೊಬ್ಬರಿಗೆ ತಂದಿರ್ತೀರಾ, ನೀವು ತಿನ್ನಿ. ಲೇ ಬಾಸ್ಕಿ, ಏನು ಮಾಡ್ತಿದ್ಯಪ್ಪನೆ? ನೋಡು, ಇವು ಮಾರ್ಗಿ ಮೇಡಮ್ ಕೈ ಹಿಡ್ಕೊಂಡು ಏನೋ ಗುಸು ಮಾತಾಡ್ತಿದ್ದಾರೆ. ಮೊದಲಿಂದಲೂ ಅನುಮಾನ ಇತ್ತು ಇವರಿಬ್ಬರು ಮಧ್ಯೆ ಏನೋ ಒಂದು ನಡೀತಿದೆ ಅಂತ. ಅದು ಇವತ್ತು ಕನ್ಫರ್ಮ್ ಆಗೋ ಥರ ಇದೆ. ಲೇ, ಇನ್ನು ವಕ್ರ ದೃಷ್ಟಿಗಳು ಬೀಳೋದಕ್ಕೆ ಇನ್ಯಾರು ಸಿಗ್ಲಿಮೇನಪ್ಪ ನಿನ್ಕ? ಸರ್, ಶಿವು ಸರು ಮಾರ್ಗಿ ಮೇಡಮ್ ಏನು ಅಂತ ನಮಗೆ ಗೊತ್ತು ಸರ್. ಅಮ್ಮಯ್ಯ, ಅಲ್ಲ ಇವರಿಬ್ಬರು ಸಪ್ರೇಟಾಗಿ ಆಫೀಸ್ನವರೆಲ್ಲ ಊಟಕ್ಕೆ ಹೋದ್ಮೇಲೆ ಕಾನ್ಫರೆನ್ಸ್ ರೂಮಿಗೆ ಬಂದು ಮಾತಾಡೋದೇನಿದೆ, ಏನೋ ಇದೆ. ಅದು ಇವತ್ತು ಗೊತ್ತಾಗುತ್ತೆ ನಿನಗೂ. ಅಕ್ಕ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತಾನೆ ಬಂದಿರೋದು. ನೀನು ನೋಡಿದ್ರೆ ಆ ಕಡೆ ತಿರ್ಕೊಂಡಿದ್ಯಲ್ಲ, ನಾನು ಏನಂತ ತಿಳ್ಕೊಳ್ಳಿ? ನಾವು ಆ ಟ್ರಂಕ್ ಓಪನ್ ಮಾಡುವಾಗ ಕರೆಂಟ್ ಹೋಯ್ತು. ನಾನು ಅಲ್ಲಿಂದ ಓಡಿ ಹೋದೆ. ಅದೇ ನೀನು ಅಲ್ಲೇ ಇದ್ದೆ. ಅಲ್ಲಿ ಏನು ನೋಡಿದೆ, ಏನು ಸಿಕ್ತು, ಏನು ಹೇಳಲೇ ಇಲ್ಲ.
ಅದೆಲ್ಲ ಯಾಕೀಗ? ಅದೆಲ್ಲ ಯಾಕೀಗ ಅಂದರೆ ನೀನೇ ತಾನೇ ನನ್ನನ್ನು ಕರೆದು ಅಲ್ಲಿ ಬೀಗ ಓಪನ್ ಮಾಡಬೇಕು ಅಂದಿದ್ದು. ಏನಾಯ್ತು ಅಂತ ಹೇಳು ಈಗ. ಮಾವ ಅದ್ರ ಬಗ್ಗೆ ಮಾತು ಆಡಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ಮೇಲೆ ತಾನೇ ನೀನು ನನಗೆ ಹೇಳಿದ್ದು. ನೀನು ಹೇಳಿದ ಮೇಲೆ ತಾನೇ ನಾನು ಅದನ್ನು ಓಪನ್ ಮಾಡೋದು ಹೇಗೆ ಅಂತ ತಿಳ್ಕೊಂಬಂದು ಓಪನ್ ಮಾಡಿದ್ದು. ಈಗ ನೋಡಿದ್ರೆ ಬೇರೆ ಥರನೇ ಆಡ್ತಿದ್ಯಾ. ನನಗೆ ಭಯ ಆಗ್ತಿದೆ. ಅಲ್ಲಿ ಏನು ಸಿಕ್ತು ಅಂತ ಹೇಳಕ್ಕ? ಏನಿಲ್ಲ. ಏನಿಲ್ಲ ಅಂದರೆ ಎಂತ ಅರ್ಥ? ಗೌರಿ ಟ್ರಂಕ್ ಬಗ್ಗೆ ಎಲ್ಲ ವಿಷಯ ನಂಗೆ ಹೇಳಿ ಆಯಿತು.